ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋ ವರ್ಕ್ ಆಫ್ಟರ್ ದ ಇಲ್ನೆಸ್ ಬರೆದವರು ಕಮಲಾ ದಾಸ್. ಇದು ತುಂಬ ಸಣ್ಣ ಹಾಗೂ ಸರಳ ಕವಿತೆಯಾಗಿದೆ. ಈ ಕವಿತೆಯು ಹಿಂದೆ ನಡೆದ ಘಟನೆಗಳ ನೆನಪನ್ನು ಒಳಗೊಂಡಿದೆ. ಕವಯಿತ್ರಿ ಕಮಲಾ ದಾಸ್ ಅವರು ತನ್ನ ಯೌವನದ ಜೀವನದ ಕುರಿತಾಗಿ, ಅದು ಕಳೆದು ಹೋದ ವೇಗದ ಕುರಿತಾಗಿ ಹೇಳುತ್ತಾರೆ. ಹಾಗಿದ್ರೆ ತಡ ಮಾಡೋದು ಬೇಡ, ಕವಿತೆಯಲ್ಲಿ ಏನಿದೆ ನೋಡೋಣ. ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕವಿತೆಯಲ್ಲಿ ಸ್ಪೀಕರ್ ಆಗಿ ಒಬ್ಬ ಮಹಿಳೆ ಕಂಡುಬರುತ್ತಾರೆ. ಈ ಕವಿತೆಯಲ್ಲಿ ಕವಯಿತ್ರಿ ತನ್ನ ಹಳೆಯ ಅನಾರೋಗ್ಯದ ದಿನಗಳನ್ನು, ಅಂದರೆ ಹೆಲ್ತ್ ಅಪ್ಸೆಟ್ ಆದ ದಿನಗಳನ್ನು ಮತ್ತು ಅದರಿಂದ ಸ್ಲೋ ಆಗಿ ರಿಕವರಿ ಆದ ದಿನಗಳನ್ನು ಮರಕಳಿಸ್ತಾ ಇದ್ದಾರೆ. ಈ ಕಮಲಾ ದಾಸ್ ಅವರ ಅನಾರೋಗ್ಯದ ದಿನಗಳಲ್ಲಿ ತನ್ನ ಹಸ್ಬೆಂಡ್, ತನ್ನ ಪತಿ ನೀಡಿದಂತಹ ಮಾನಸಿಕ ಸಪೋರ್ಟ್ ಏನಿತ್ತು, ಅದರಿಂದ ನಾನು ದೈಹಿಕವಾಗಿ ಹುಷಾರಾದೆ, ಆರೋಗ್ಯ ಸುಧಾರಿಸಿತು ಅಂತ ಹೇಳ್ತಾರೆ. ಪತಿ ಆ ಸಮಯದಲ್ಲಿ ಕಾಟಾಚಾರಕ್ಕೆ ತನ್ನ ಸೇವೆ ಮಾಡದೆ ಜೆನ್ಯೂನ್ ಆಗಿ ನಿಜವಾದ ಕನ್ಸರ್ನನ್ನು ತೋರಿದ್ದರು. ಕವಯಿತ್ರಿ ಇಲ್ಲಿ ಅಂದ್ಕೊಳ್ತಾರೆ, ನನ್ನ ಆಬ್ಸೆನ್ಸನ್ನು ಗಂಡ ಫೀಲ್ ಮಾಡ್ತಾ ಇದ್ದಾರೆ, ನನ್ನ ಆಬ್ಸೆನ್ಸಲ್ಲಾಗುವ ನೋವನ್ನು ಅವರು ಫೀಲ್ ಮಾಡಿ ನನ್ನನ್ನು ರಿಕವರ್ ಮಾಡಲಿಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಕವಯಿತ್ರಿ ಅಂದ್ಕೊಳ್ತಾರೆ. ಕಮಲಾ ದಾಸ್ ಅವರು ಮುಂದುವರಿತಾ ಹೇಳ್ತಾರೆ, ನಮ್ಮ ದೇಹಕ್ಕೆ ಕೆಲವೊಂದು ಬೇಡಿಕೆಗಳಿದ್ದಾಗೆ ಆತ್ಮಕ್ಕೂ ಕೆಲವು ಬೇಡಿಕೆಗಳಿವೆಯೇ ಎನ್ನುವ ಇಂಟ್ರಾಗೇಷನ್ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಪದ್ಯ ಕೊನೆಗೊಳ್ಳುತ್ತದೆ. ಆದರೆ ಇಲ್ಲಿ ಯಾವುದೇ ಉತ್ತರ ಇರೋದಿಲ್ಲ. ಒಂದು ಕ್ಷಣ ಅವರ ಸರ್ವೈವ್ ಆಗೋದು ಸಾಧ್ಯವೇ ಇಲ್ಲ ಅನ್ನಿಸಿಬಿಡ್ತದೆ. ಆದರೆ ಕೊನೆಯದಾಗಿ ತುಂಬ ಆಶ್ಚರ್ಯಕರವಾಗಿ ಕವಯಿತ್ರಿ ಸರ್ವೈವ್ ಆಗ್ತಾರೆ. ದ ಹೈ ಗ್ರೀನ್ಸ್ ಆಫ್ ಮೈ ಇಲ್ನೆಸ್ ಅಂದರೆ ದ ಟಾಪ್ ಮೋಸ್ಟ್ ಪೊಸಿಷನ್, ಅಂದರೆ ತಡೆಯಲಾಗದ ತುಂಬ ಸಿವಿಯರ್ ಕಂಡೀಷನ್ ಅಂತ ಹೇಳ್ತೇವಲ್ಲ, ಆ ಸ್ಥಿತಿ. ದ ಯೆಲ್ಲೋ ಐಸ್ ಅಂದರೆ ಅನ್ಪ್ಲೆಸೆಂಟ್, ಅಂದರೆ ಹ್ಯಾಪಿ ಇಲ್ಲದ ಸ್ಥಿತಿ, ಅಂದರೆ ಇನ್ನು ಬದುಕುವುದು ಸಾಧ್ಯವೇ ಇಲ್ಲ, ಏನೋ ಆಸೆ ಉಳಿಯಲೇ ಇಲ್ಲ ಅನ್ನೋ ಅರ್ಥವನ್ನು ತೋರಿಸ್ತದೆ. ನಾಟ್ ಮಚ್ ಫ್ಲೆಶ್ ಲೆಫ್ಟ್ ಅಂದರೆ ತುಂಬ ಮಾಂಸಗಳೇನು ಉಳಿದಿಲ್ಲ, ಬರೀ ದೇಹದಲ್ಲಿ ಎಲುಬುಗಳು ಮಾತ್ರ ಕಾಣ್ತಾ ಇದೆ. ಆಕೆಯ ಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಎನ್ನುವ ಅರ್ಥವನ್ನು ಬಿಂಬಿಸ್ತದೆ. ಅನ್ಫೆಮಿಲಿಯರ್ ಗಾಡ್ಸ್ ಅಂದರೆ ಯಾವುದೋ ಗೊತ್ತಿಲ್ಲದ ದೇವರು, ಫೆಮಿಲಿಯರ್ ಅಲ್ಲದ ಅನ್ನೋನ್ ಗಾಡ್ಸ್ ಅಂತ. ಕವಿತೆಯ ಮುಖ್ಯ ಸಾರಾಂಶವಾಗಿ ಕವಿ ಅನುಭವಿಸಿದ ಅನಾರೋಗ್ಯದ ಕ್ಷಣಗಳು, ಅಲ್ಲಿ ದೊರೆತಂತಹ ಗಂಡನ ಸಪೋರ್ಟ್ ಮತ್ತು ಅಲ್ಲಿಯ ಇಮೋಷನಲ್ ಕಂಡೀಷನ್ಸ್, ಇಮೋಷನಲ್ ವೇರಿಯೇಷನ್ಸ್ ಏನೆಲ್ಲ ಬರ್ತದೆ ಒಂದು ಅನಾರೋಗ್ಯ ಆದಾಗ. ಅಂದರೆ ಬಾಡಿ ತಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಮನಸ್ಥಿತಿ ಏನೇನೋ ಕೇಳ್ತಾ ಇರ್ತದೆ, ಏನೋ ಪರಿಸ್ಥಿತಿಯನ್ನು ಎದುರಿಸ್ತಿರ್ತದೆ, ಇನ್ನೇನು ಅವರ ಕತೆ ಮುಗಿದೇ ಹೋಯಿತು ಅಂತ ಹೇಳುವಾಗ ಆಶ್ಚರ್ಯಕರವಾಗಿ ರಿಕವರಿಯಾಗಿ ಇಮೋಷನಲಿ ಗುಡ್ ಫೀಲ್ ಆಗ್ತದೆ. ಪದ್ಯದಲ್ಲಿ ಮುಖ್ಯವಾಗಿ 3 ಫೋಕಸ್ಗಳಿದೆ. ಮೊದಲನೆಯದ್ದು ಇನಿಷಿಯಲ್ ಫೋಕಸ್ ಆನ್ ಹರ್ ಬಾಡಿ. ಆ ದೇಹ ತುಂಬ ದುಸ್ತರವಾಗಿದೆ, ಅನಾರೋಗ್ಯದಿಂದ ಪೀಡಿತವಾಗಿ ಇನ್ನೇನು ಕ್ಷಣಗಳನ್ನು ಎನಿಸ್ತಾ ಇರುವಂತಹ ಆ ಕಂಡೀಷನನ್ನು ತಲುಪಿದೆ. ಎರಡನೇ ಸ್ಟೇಜ್ ಬಂದು ಹರ್ ಹಸ್ಬೆಂಡ್ ಮೆಂಟಲ್ ಕಂಡೀಷನ್, ಅವರು ಇಮೋಷ್ನಲಿ ಹೇಗಿದ್ದಾರೆ, ಹೇಗೆ ಸಪೋರ್ಟ್ ಮಾಡ್ತಾರೆ, ಅವರು ಪತಿಯಾದವರು ಯಾವ ರೀತಿಯ ವೇದನನ್ನು ಅನುಭವಿಸ್ತಾ ಇದ್ದಾರೆ, ಎರಡನೇ ಸ್ಟೇಜಲ್ಲಿ ಬರುತ್ತೆ. ಮೂರನೇ ಸ್ಟೇಜಲ್ಲಿ ರಿಯಾಕ್ಷನ್ ಟು ವೈಫ್, ಅಂದರೆ ಹೆಂಡತಿಯ ಕಂಡೀಷನ್ ಅಷ್ಟು ಕ್ರಿಟಿಕಲ್ ಆಗಿದೆ ಅಂದರೂ, ಹಸ್ಬೆಂಡಿಗೆ ಎಷ್ಟೋ ವೇದನೆಗಳು ಇದ್ದರೂ ಅದನ್ನು ರೋಗಿಯಾದವನಿಗೆ ತೋರಿಸಲಿಕ್ಕೆ ಹೋಗಬಾರ್ದು, ಹೋದರೆ ಅವನ ಕಂಡೀಷನ್ ಮತ್ತೂ ಕ್ರಿಟಿಕಲ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹಸ್ಬೆಂಡ್ ತುಂಬ ಆತ್ಮಸ್ಥೈರ್ಯವನ್ನು, ತುಂಬ ಕಾನ್ಫಿಡೆನ್ಸನ್ನು ರೋಗಿಯಲ್ಲಿ ತುಂಬ್ತಾರೆ. ಹಾಗಾಗಿ ತನ್ನಿಂತಾನೆ ಕೆಲವೇ ದಿನಗಳಲ್ಲಿ ರೋಗಿಯಾದ ಹೆಂಡತಿ ಹುಷಾರಾಗಿ ಆಶ್ಚರ್ಯಕರವಾಗಿ ಗುಣ ಹೊಂದ್ತಾನೆ, ಅನಾರೋಗ್ಯದಿಂದ ಹೊರಗೆ ಬರ್ತಾರೆ. ಸಾಲುಗಳಲ್ಲಿ ಕವಿ ದೇಹದ ಕೆಲವು ಆಸೆ, ಬೇಡಿಕೆ, ಡಿಸೈರ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತಾರೆ. ಇಂತಹ ಅನಾರೋಗ್ಯದ ಸ್ಥಿತಿಯಲ್ಲಿ ಕೂಡ ದೇಹ ಕೆಲವೊಂದು ಬೇಡಿಕೆಗಳನ್ನು ಒಳಗೊಂಡಿದೆ, ಇದು ದೇಹದ ಬೇಡಿಕೆ ಅಥವಾ ಆತ್ಮವೇ ಈ ಥರ ಬೇಡಿಕೆಗಳನ್ನು ಒಳಗೊಂಡಿದೆ ಎನ್ನುವ ಇಂಟ್ರಾಗೇಷನ್, ಕ್ವಶ್ಚನ್ ಮಾರ್ಕನ್ನು ಓದುಗರಿಗೆ ಕೇಳ್ತಾರೆ. ಕಮಲಾ ದಾಸ್ ಪದ್ಯದ ಕೊನೆಯ ಸಾಲುಗಳಲ್ಲಿ 3 ಮುಖ್ಯ ಪ್ರಶ್ನೆಗಳನ್ನು ಕೇಳ್ತಾರೆ. ಡಿಡ್ ಹಿ ವೇಕಿಂಗ್ ಅಲೋನ್ ಎಟ್ 4 ರಿಮೆಂಬರ್? ಡಿಡ್ ಹಿ ಫೀಲ್ ದ ನಿಗ್ಲೆಕ್ಟ್? What lusted then for him? Was it perhaps the deeply hidden soul? ನಾನು ನನ್ನ ಪೇಯ್ನೊಟ್ಟಿಗೆ, ನನ್ನ ನೋವಿನೊಟ್ಟಿಗೆ ನಾನು ಒದ್ದಾಡುವಾಗ ನನ್ನ ಗಂಡನಿಗೆ ನನ್ನ ಮೇಲೆ ನೆಗ್ಲೆಕ್ಟ್ ಫೀಲ್ ಆಗಿದೆಯೇ? ಅವರು ನನ್ನನ್ನು ಬಿಟ್ಟು ಇರುವಂತಹ ದಿನಗಳ ಕುರಿತು ಯೋಚನೆಗಳನ್ನು ಮಾಡುತ್ತಿದ್ದಾರೆಯೇ? ಯಾವ ರೀತಿಯ ಲಸ್ಟ್ ಅಥವಾ ಡಿಸೈರ್ ಅವರಿಗೆ ಕಾಡ್ತಾ ಇದೆ, ಅದು ದೇಹಕ್ಕೆ ಇರುವಂತಹದ್ದೇ ಅಥವಾ ಮನಸ್ಸಿನ ಆತ್ಮಕ್ಕೆ ಸಂಬಂಧಪಟ್ಟಿದೆಯೇ? ಇಲ್ಲಿ ಸ್ಪೀಕರ್ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಆಗುವಂತಹ ಒಂದಷ್ಟು ಚೇಂಜಸ್ಗಳು, ಅದು ನ್ಯಾಚುರಲಿ ಆಗುವಂಥದ್ದು, ಏಜಿಂಗ್ ಆಗಿರ್ಬೋದು ಅಥವಾ ಸ್ಕಿನ್ ಡ್ರೈಯಿಂಗ್ ಇರ್ಬೋದು, ಸ್ಕಿನ್ ಲೂಸ್ ಆಗುವಂತಿರ್ಬೋದು, ಇದೆಲ್ಲ ಪ್ರೋಸೆಸ್ಗಳ ಬಗ್ಗೆ ಮಾತಾಡ್ತಾರೆ. 19th ಸೆಂಚುರಿ ಪೊಯೆಟ್ರಿಗಳಲ್ಲಿ ನ್ಯಾಚುರಲಿಸಮ್ ಅನ್ನೋದು ಒಂದು ಫೀಚರ್ ಆಗಿತ್ತು. ಪ್ರತಿಯೊಂದು ಪದ್ಯಗಳಲ್ಲೂ ಕೂಡ, ಕವಿತೆಗಳಲ್ಲೂ ಕೂಡ ಆಗ ನ್ಯಾಚುರಲಿಸ್ಟಿಕ್ ಅಪ್ರೋಚ್ ಇತ್ತು. ರೊಮ್ಯಾಂಟಿಕ್ ಪೊಯೆಟ್ರಿಯಲ್ಲಿ ಅವರು ಫೀಮೇಲ್ ಬಾಡಿಯಲ್ಲಿ ಅಥವಾ ನೇಚರಲ್ಲಿ ಎಲ್ಲ ಕಡೆ ರೊಮ್ಯಾನ್ಸನ್ನು, ಬ್ಯೂಟಿಯನ್ನು ಕಾಣಲಿಕ್ಕೆ ಬಯಸ್ತಾ ಇದ್ರು. ಆದರೆ ಕಮಲಾ ದಾಸ್ ಅದರ ಅಪೋಸಿಟ್ ಆಗಿ ಸೌಂದರ್ಯ ಹೇಗೆ ದಿನ ಹೋದಾಗೆ ಕುಂಠಿತಗೊಳ್ತದೆ, ಕಡಿಮೆ ಆಗ್ತದೆ, ನಾಶವಾಗುತ್ತದೆ ಎನ್ನುವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಇನ್ನೊಂದು ಕವಿತೆಯಾದ ದ ಟಾಮ್ ಟಾಮ್ ಎನ್ನುವ ಕವಿತೆಯಲ್ಲಿ ಕೂಡ ಇದೇ ರೀತಿಯ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ನ್ಯಾಚುರಲಿಸ್ಟಾಗಿ ಒಂದು ದೇಹದ ಬ್ಯೂಟಿ ಹೇಗೆ ಡೇ ಬೈ ಡೇ ಡಿಕ್ರೀಸ್ ಆಗುತ್ತೆ, ಹೇಗೆ ಕುಂಠಿತಗೊಳ್ಳುತ್ತದೆ ಹಾಗೂ ಕೊನೆಗೊಂದು ದಿನ ಅದು ಹೇಗೆ ನಾಶವಾಗುತ್ತದೆ ಎನ್ನುವುದರ ಕುರಿತಾಗಿ. ಇಲ್ಲಿಗೆ ಆಫ್ಟರ್ ದ ಇಲ್ನೆಸ್ ಅನ್ನುವ ಕಮಲಾ ದಾಸ್ ಅವರ ಕವಿತೆಯ ಕನ್ನಡ ವಿವರಣೆ ಮುಗಿಯಿತು. ನಿಮಗೆ ಈ ವಿವರಣೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.